ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅಶ್ವಿನೀಸ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತೇನು ಸ್ಪೆಷಲ್ಲು ಅಂತ ಅಂದರೆ ನಾನು ಕಿಚನಿಂದ ಕೇಕ್ನ ಬೇಕ್ ಮಾಡ್ತಾ ಇದ್ದೀನಿ. ಸೊ ಚಾಕ್ಲೇಟ್ ಕೇಕ್ ಆಗಿರುತ್ತೆ. ಹೇಗೆ ಬೇಕ್ ಮಾಡ್ತೀನಿ, ಹೇಗೆ ಔಟ್ಕಮ್ ಬರುತ್ತೆ ಅಂತ ನೀವೇ ನೋಡ್ತೀರಂತೆ. ಈ ಸ್ಪೆಷಲ್ ಡಿಶ್ ಎದಕ್ಕೆ ಅಂತ ಅಂದರೆ ಇವತ್ತು ನನ್ನ ಸ್ಪೆಷಲ್ ಹಸ್ಬೆಂಡ್ಸ್ ಬರ್ತ್ಡೇ. ಸೊ ನೋಡೋಣ ಔಟ್ಕಮ್ ಹೇಗೆ ಬರುತ್ತೆ ಅಂತ ಬನ್ನಿ. ಸೊ ಫಸ್ಟ್ 1 ಕಪ್ ಮೆಜರ್ಮೆಂಟ್ ಅಲ್ಲಿ ಫ್ಲೋರ್ ತಗೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫೈನಾಗಿ ಸೀವ್ ಮಾಡಬೇಕಾಗುತ್ತೆ. ಸೊ ಬನ್ನಿ, ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಳ್ತಾ ಇದ್ದೀನಿ ಅಂದರೆ 1 ಕಪ್ ಫ್ಲವರ್, 1/3 ಕಪ್ ಆಫ್ ಕೋಕೋ ಪೌಡರ್, 1/2 ಕಪ್ ಆಫ್ ಶುಗರ್, 1/4 ಕಪ್ ಆಫ್ ಆಯಿಲ್, ಮತ್ತು 2 ಎಗ್ಗು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಮತ್ತು ಇದು ಬೇಕಿಂಗ್ ಪೌಡರ್. ಸೊ ವಿಪ್ಸ್ ಕೋಕೋ ಪೌಡರ್, ಚಾಕ್ಲೇಟ್ಸ್ ಗನಾಶ್ ಮಾಡ್ಕೊಳೋದಕ್ಕೆ, ಚಾಕ್ಲೇಟ್ ಸಾಸ್ ಮಾಡ್ಕೊಳೋದಕ್ಕೆ, ವೆನಿಲಾ ಎಸೆನ್ಸ್, ಗಾರ್ನಿಷ್ ಮತ್ತು ಫ್ಲವರ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಜರ್ಮನ್ ಸೂಪರ್ ಮಾರ್ಕೆಟಲ್ಲಿ ನಮಗೆ ಈಸಿಲಿ ಅವೈಲೇಬಲ್ ಆಗಿರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಫ್ಲವರ್ ಸೀವ್ ಮಾಡ್ಕೊಳ್ಳೋಣ. ಹಾಗೆ ಕೋಕೋ ಪೌಡರ್, ಓಕೆ ತೂಜಾ ಖಾಲೆ, and ಸೋಡಾ ಮತ್ತೆ 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಸೊ 2 ಎಗ್ನ ತಗೊತಾ ಇದ್ದೀನಿ. ಇವಾಗ 2 ಎಗ್ನ ವಿಸ್ಕ್ ಮಾಡೋಣ. ಒನ್ ಟೀ ಸ್ಪೂನ್ ವೆನಿಲಾ ಎಸೆನ್ಸ್, ಹಾಗೆ 1/4 ಕಪ್ ಆಯಿಲ್, ಸೊ ಇದಾದ್ಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ನ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪನೇ ಡ್ರೈ ಇಂಗ್ರೀಡಿಯೆಂಟ್ಸ್ ನ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗೆ 1/4 ಕಪ್ ಆಫ್ ಮಿಲ್ಕ್ ತಗೊತಾ ಇದ್ದೀನಿ. ಈಗ ನಾನಿದು ಕಂಟೈನರ್ನ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಸೊ ಐ ಆಮ್ ಪೋರಿಂಗ್ ದ ಬ್ಯಾಟರ್. ಈಗ ಆಲ್ ಸೆಟ್ ಟು ಕೀಪ್ ಇನ್ ದ ಓವನ್. ಒಂದ್ಸತಿ ಟ್ಯಾಪ್ ಮಾಡ್ತಾ ಇದ್ದೀನಿ. So now I am keeping in the oven. ನಾನು ತಗೊಂಡಿದ್ದೀನಿ ಶ್ಲಾಘಿಸಾನೆ ಅಂತ. ಸೊ ಇದು ಕ್ರೀಮ್ ಮಿಲ್ಕ್, ಮತ್ತು ಅದ್ರ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಮಾಸ್ಕರ್ಪೋನೆ ಕ್ರೀಮ್ ತೊಗೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ನನ್ನ ಒಬ್ಬಳು ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು. ಸೊ ಇದನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಸೊ ನಮಗೆ ಪೇಸ್ಟ್ರಿ ಕ್ರೀಮ್ ರೆಡಿ ಆಗುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ರೆಡಿ ಆಗುತ್ತೆ ಅಂತ. ಆಗ ಇದನ್ನು ನಾನು ಹಾಫ್ ಕ್ರೀಮ್ನ ತೊಗೊಳ್ತಾ ಇದ್ದೀನಿ. ಸೊ ಹಾಫ್ ಕ್ರೀಮ್ಗೆ ಆ ಮಾಸ್ಕರ್ಪೋನೆ ಕ್ರೀಮ್ನ ಆ್ಯಡ್ ಮಾಡಿಕೊಂಡು ನಾವು ವಿಸ್ಕ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಸೊ ನೋಡೋಣ ಬನ್ನಿ ಹೇಗೆ ವಿಸ್ಕ್ ಆಗುತ್ತೆ ಅಂತ.
ನಾನು ಯೂಸ್ ಮಾಡ್ತೀನಿ ಆ ಹಾಫ್ ಕ್ರೀಮ್ ಮತ್ತು ಈ ಹಾಫ್ ಕ್ರೀಮ್ನ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ರಿ ಕ್ರೀಮ್ನ ನಾವು ರೆಡಿ ಮಾಡ್ಬೋದು. ಸೊ ಈಗ ನೋಡ್ಬೋದು ಪೇಸ್ಟ್ರಿ ಕ್ರೀಮ್ ರೆಡಿ ಆಗ್ತಾ ಇದೆ. ಸೊ ಸ್ಮೂತ್ ಟೆಕ್ಸ್ಚರ್ ಮತ್ತು ನಮಗೆ ಹೇಗೆ ಟೆಕ್ಸ್ಚರ್ ಬರಬೇಕು ಅಂತ ಅಂದರೆ ಅದನ್ನು ಹೀಗೆ ಬೀಟ್ ಮಾಡಿದಾಗ ಅದನ್ನು ಮತ್ತೆ ಕೆಳಗಡೆ ಬೀಳಬಾರ್ದು, ಆ ಥರ ವಿಸ್ಕ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ದಿಸ್ ಈಸ್ ದ ಕನ್ಸಿಸ್ಟೆನ್ಸಿ ವಿ ವಾಂಟ್ ಟು ಮೇಕ್ ದ ಪೇಸ್ಟ್ರಿ. Is it yummy? Yummy. Is it yummy? Yummy. Give me high five. ಓಕೆ, ಗಣೇಶ್ ಮಾಡ್ಕೊಳೋದಕ್ಕೆ ಚಾಕ್ಲೇಟ್ ಚಿಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಚಾಕ್ಲೇಟ್ ಚಿಪ್ಸ್ನ ಹಾಟ್ ವಿಪ್ ಕ್ರೀಮಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಕ್ಲೀನಾಗಿ ಮೆಲ್ಟ್ ಆಗುತ್ತೆ. ಸೊ ಮೆಲ್ಟ್ ಆದಮೇಲೆ ನಮಗೆ ಗಾರ್ನಿಷಿಂಗಿಗೆ ಈಸಿ ಆಗುತ್ತೆ. ಹಾಗೆ ಈ ಹಾಟ್ ಗನಾಶ್ನ ನಾನು ವಿಪ್ ಕ್ರೀಮ್ ಜೊತೆಗೆ ಕೂಡ ಮಿಕ್ಸ್ ಮಾಡಿದ್ದೀನಿ. ಸೊ ನಮಗೆ ಚಾಕ್ಲೇಟ್ ಕ್ರೀಮ್ ವಿಪ್ ಕ್ರೀಮ್ ಬೇಕಾಗಿದೆ. ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಲಿಕ್ವಿಡಿ ಈ ಥರ ಇರಬೇಕು. ಸೊ ನಾವು ಕೇಕ್ ಮೇಲೆ ಕೂಡ ಕೋಟಿಂಗ್ ಹಾಕೋದಕ್ಕೆ ಬೇಕಾಗುತ್ತೆ. ಸೊ ಈಗ ನಾನು ಚಾಕ್ಲೇಟ್ ಗನಾಶ್ನ ವಿಪ್ ಕ್ರೀಮ್ ಜೊತೆಗೆ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇದು ನಮಗೆ ಚಾಕ್ಲೇಟ್ ವಿಪ್ ಕ್ರೀಮ್ ರೆಡಿ ಆಗುತ್ತೆ. ಸೊ ನೋಡ್ಬೋದು ಕೇಕ್ ಟೆಕ್ಸ್ಚರ್ ಹೇಗೆ ಬಂದಿದೆ ಅಂತ. ನಾನು ಇದನ್ನು 2 ಲೇಯರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಕೇಕ್ ಬಂದ್ಬಿಟ್ಟು ಮಿನಿಮಮ್ 1 kg ತನಕ ವೆಯ್ಟ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ನೋಡಿ ಹೇಗೆ ಫೋಮಿ ಆಗಿ ರಿಯಲಿ ಇಟ್ ಹ್ಯಾಸ್ ಟರ್ನ್ಡ್ ವೆರಿ ನೈಸ್. ಭಾಳ ಚೆನ್ನಾಗಿ ಕೇಕ್ ಬೇಕಾಗಿದೆ. Really, I'm so excited to make a pastry cake from this. So piping bag ಅಲ್ಲಿ ನಾನು ಫಿಲ್ ಮಾಡ್ತಾ ಇದ್ದೀನಿ. So everything is first time. Let me try ರಿಯಲಿ ದ ಔಟ್ಕಮ್ ಹೇಗಿದೆ ಅಂತ. ಸೊ ನನಗೂ ಸಹ ಗೊತ್ತಿಲ್ಲ ಔಟ್ಕಮ್ ಹೇಗೆ ಬರುತ್ತೆ. ರಿಯಲಿ ಇದು ಓಕೆ. ಸೊ ನನ್ನ ಪೈಪಿಂಗ್ ಬ್ಯಾಗ್ ಕೂಡ ರೆಡಿ ಆಗಿದೆ. ಸೊ ಕಮ್ ಲೆಟ್ಸ್ ಸ್ಟಾರ್ಟ್ arranging the cake. So ಡೆಕೋರೇಷನಿಗೆ ಬಂದುಬಿಟ್ಟು ನಾನು ಸ್ಮಾಲ್ ನೋಸಲ್ಸ್ ತೊಗೊಂಡಿದ್ದೀನಿ. ಸೊ ಜಸ್ಟ್ ಫ್ಲವರ್ ಥರ ಟರ್ನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಸಿಂಪಲ್ ವೇ ಆಫ್ ಫಾರ್ ಬಿಗಿನರ್ಸ್. ಸೊ ಹೀಗೆ ಟರ್ನ್ ಆಯಿತು ನನ್ನ ಕೇಕು. ಸೊ ಇನ್ನೂ ವೆಯ್ಟ್ ಮಾಡಿ ಏನೆಲ್ಲ ಡೆಕೋರೇಷನ್ ಮಾಡ್ತೀನಿ ಅಂತ ನೋಡ್ತೀರಂತೆ.
ಸೊ ಮನೇಲಿ ಕಿಡ್ಸ್ ವಾಸ್ ರಿಯಲಿ ಹ್ಯಾಪಿ ವೈಲ್ ಡೂಯಿಂಗ್ ಪೇಸ್ಟ್ರಿ ಕೇಕ್. ಸೊ ಎಕ್ಸೈಟ್ಮೆಂಟ್ ಆಗಿದ್ದರು ರಿಯಲಿ ಹೇಗೆ ಬರುತ್ತೆ ಅಂತ. ಹಾಗೆ ಸ್ವಲ್ಪ ಗಾರ್ನಿಷಿಂಗಿಗೆ ನಾನು ಈ ಡೆಕೋರೇಷನ್ನ ಯೂಸ್ ಮಾಡಿದೆ. ಹೇಗೆ ಅನ್ನಿಸ್ತಿದೆ ಕೇಕ್ ನೋಡಿಬಿಟ್ಟು, ಔಟ್ಕಮ್ ಹೇಗೆ ಬಂದಿದೆ, ರಿಯಲಿ ನಿಮ್ಗೆ ಇಷ್ಟ ಆಯಿತಾ? ನಾನು ಬೇಕ್ ಮಾಡಿದ್ದೀನಿ ಕೇಕ್, ಚಾಕ್ಲೇಟ್ ಕೇಕ್. ಸೊ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ಬರೋ ವಿಡಿಯೋ ನೆಕ್ಸ್ಟ್ ಮತ್ತೆ ನಾನು ಏನು ಅಡ್ವೆಂಚರಸ್ ರಿಯಲಿ ಟ್ರೈ ಮಾಡ್ತೀನಿ ಅಂತ ಮನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಬನ್ನಿ. ಸೊ ಬನ್ನಿ ನಾವು ಇವಾಗ ಕೇಕ್ ಕಟ್ ಮಾಡೋಣ, ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಹ್ಯಾಪಿ ಬರ್ಡೇ ಟು ಎವ್ರಿವನ್, ಹ್ಯಾಪಿ ಬರ್ಡೇ. Yes, wait. थांबा, घे खा. Yummy. Yummy. ಟೆಕ್ಸ್ಚರ್ ಮತ್ತು ಸ್ಮೂತ್ನೆಸ್ ರಿಯಲಿ ಇಟ್ ವಾಸ್ ಟರ್ನ್ ವೆರಿ ನೈಸ್. ಹೇಗೆ ಅನಿಸ್ತಿದೆ ನಿಮಗೂ ಕೂಡ ನೋಡಿ ಕೇಕ್? ರಿಯಲಿ ನೀವು ಟ್ರೈ ಮಾಡಬೇಕು ಅಂತ ಇದ್ದೀರಾ? ಸೊ ರಿಯಲಿ ಟ್ರೈ ಮಾಡಿ ಮನೇಲಿ ಹೇಗೆ ಅನಿಸ್ತು ಅಂತ ನನಗೂ ಕೂಡ ತಿಳಿಸಿ. ನನ್ನ ಕೇಕ್ ಅಂತಂತೂ ಸೂಪರ್ ಆಗಿತ್ತು, ಟೇಸ್ಟ್ ಡಿಲಿಷಿಯಸ್ ಲೈಕ್ ಅಂಗಡಿ ಥರನೇ. ಸೊ ನಿಮಗೂ ಕೂಡ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೆ ಬರೋ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ.